ಮೊದಲನೇದಾಗಿ ನಾನು ಈ ಕಾಲೇಜ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಈ ರಾಮನಗರ ಜಿಲ್ಲೆಗೆ ಒಂದು 7 ವರ್ಷ ಫೆಬ್ರವರಿ 24 ಬಂದಿದ್ದೀನಿ. ಅವಾಗಿಂದ ನಜರುಲ್ಲಾ ನಾವು ನೋಡ್ತಾ ಇದ್ದೀವಿ. ನನ್ನ ಹೇಳಲು ಅಸಂಸ್ಕೃತಿಗಳು, ಶಾಂತ ಚಿತ್ರಗಳೆಲ್ಲ ನನಗಿಂತ ಡಬಲ್ ಅಸಂಸ್ಕೃತಿಗಳು, ಡಬಲ್ ಶಾಂತಚಿತ್ತರು. ಅದಕ್ಕೆ ಏನಪ್ಪ ಕಾರಣ ಅಂತ ನಾನು ನೋಡ್ತಾ ಇದ್ದೇವೆ. ಒಂದು ಗಾದಿ ಇದೆಯಲ್ಲ, ಇದೆಯಲ್ಲ, ಆತರ ಕಾರ್ಯದರ್ಶಿಗಳ ಕಾರಣ ಅವರು ಇಷ್ಟು ಸಕ್ರಿಯವಾಗಿರೋದ್ರಿಂದ, ಕಾರ್ಯದರ್ಶಿಗಳು ಮೇನ್ ಆಗಿ ಸಕ್ರಿಯವಾಗಿರೋದ್ರಿಂದ ಇಷ್ಟಕ್ಕೆಲ್ಲ ಕಾರಣ ಆಗ್ತಾ ಇದೆ. ನಾವು ಹಲವಾರು ಫಂಕ್ಷನ್ಗಳಿಗೆ ಹಾಲು ಕೇಳಿ, ಏನಾದ್ರು ನಡೆಸ್ಕೊಡಿ ಸರ್, ಒಂದು ಸೆಮಿನಾರ್ ನಡೆಸ್ಕೊಡಿ, ಒಂದು ತರಬೇತಿ ಇದೆ, ಒಂದು ಸಭೆ ಇದೆ, ಯಾವ್ದು ಕೇಳಿದ್ರು ಸಹ ನಜರುಲ್ಲಾ ಅವರು ಆಯ್ತು ಮೇಡಮ್ ಒಂದು ಸಣ್ಣ ಕೇಳ್ತೀನಿ ಅಂತಾರೆ. ಸರ್ ಯಾವುದೂ ಇಲ್ಲ ಅಂದಿಲ್ಲ. ಇವರ ಸಹಕಾರದಿಂದ ನಾನು ಸಹ ಒಂದು ಯಶಸ್ವಿಯಾಗಿ ಅಧಿಕಾರವನ್ನು ನಡೆಸಲಿಕ್ಕೂ ಸಹ ಸಾಧ್ಯವಾಗಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ವಿದ್ಯಾರ್ಥಿ ಮಿತ್ರರೆಲ್ಲ ಬಂದಿದ್ದೀರಾ. ನಾನು ಬಂದಾಗ ಬರೀ ಒಂದು 4-5 ರೋ ಇತ್ತು. ಇದು ಇಷ್ಟೇ ಜನ ಸರ್ ಕರೆದಿರೋದು ಅಂತ ನಾನು ಕೇಳಿದೆ. ಪೇಪರ್ಲಿ ನೋಡಿದಾಗ ಸುಮಾರು 64 ಮಕ್ಕಳಿಗೆ ಅವರು ಹಾನರ್ ಮಾಡ್ತಿದ್ದಾರೆ. 64 ಸ್ಟೂಡೆಂಟ್ಸ್ಗೆ ಅವರು ಹಾನರ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಅದು ತುಂಬಾ ಸಂತೋಷದ ವಿಷಯ. ಯಾವಾಗಲೂ ಮಕ್ಕಳಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಮೊಟ್ಟ ಮೊದಲಿಗೆ ಪ್ರೋತ್ಸಾಹ ಎಲ್ಲಿ ಸಿಗ್ಬೇಕು ಅಂದ್ರೆ ಮನೆಯಲ್ಲಿ ಸಿಗ್ಬೇಕು. ಮೊದಲನೇದಾಗಿ ಮನೆಯ ಮೊದಲ ಪಾಠಶಾಲೆ, ಜನತೆ ತಾನು ಮೊದಲನೆಯದು ಹೇಳ್ತಾರಲ್ಲ, ಮಕ್ಕಳಿಗೆ ನಾವು ಅಲ್ಲಿಂದಲೇ ಪ್ರೋತ್ಸಾಹವನ್ನು ಕೊಡಬೇಕು. ಎಜುಕೇಶನ್ಗೆ ಆಗ್ಬೋದು, ಯಾವುದೇ ವಿಚಾರಕ್ಕೆ ನಾವು ಅಲ್ಲಿ ಅವ್ರನ್ನ ಒಂದು ಪ್ರೋತ್ಸಾಹ ಕೊಡಲಿ ಅನ್ನೋರು ಅವ್ರಿಗೆ ನಿರಾಸೆ ಉಂಟು ಮಾಡಿದ್ರೆ ಅಲ್ಲೇ ಅವರ ಭವಿಷ್ಯ ಹೋಗ್ತಿದೆ. ಹಾಗಾಗಿ ಬಂದಿರೋದ ಪೇರೆಂಟ್ಸ್ಗಳಿಗೆಲ್ಲ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೇನೆ. ಯಾಕೆಂದ್ರೆ ಈಗ ಪ್ರೋತ್ಸಾಹದ ಫಲವೇ ಮಕ್ಕಳು ಇಷ್ಟು ಮುಂದೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ತಕ್ಕಂತೆ ಆಯಾ ಕಾಲೇಜಿನ ಉಪನ್ಯಾಸಕರು, ಪ್ರಾಂಶುಪಾಲರು ಅವರು ಸಹ ಕಾರಣರಾಗಿರ್ತಾರೆ. ಈಗ ಮಕ್ಕಳು ಎಲ್ಲರೂ ಬಹುಶಃ ಸೈನ್ಸ್ ಮಕ್ಕಳು ಬಂದಿದ್ದೀರ, ಅವರೆಲ್ಲ ಎಲ್ಲ ಸೈನ್ಸ್ ಸಿಇಟಿ ಬರೀದಲ್ಲ, ಯಾರಾಗಿದ್ದೀರಾ ಬರ್ತಿಲ್ಲ ಅಂತ ಹೇಳೋರು ಯಾರಾಗಿದ್ದೀರಾ? ಎಲ್ಲರೂ ಸಿಇಟಿ ಬಂದಿದ್ರಲ್ಲ, ಎಲ್ಲ ಸಿಇಟಿ ಬಂದಿದ್ದೀರಾ. ನಿಮ್ಗೆ ಸರ್ಕಾರ, ನಮ್ಮ ಇಲಾಖೆ ಸಾಕಷ್ಟು ಅವಕಾಶವನ್ನು ವಿದ್ಯಾರ್ಥಿಗಳ ಪರವಾಗಿ ಕೊಟ್ಟಿದೆ. ಪ್ರಾಂಶುಪಾಲರೇ, ಕಾರ್ಯದರ್ಶಿಗಳೇ, ಇನ್ನಿತರ ಎಲ್ಲ ಗೌರವಾನ್ವಿತ ಸದಸ್ಯರೇ, ಹಾಗೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ನಜರುಲ್ಲಾ ಖಾನ್ ಸರ್ ಅವರೇ, ನಮ್ಮ ಮಾನ್ಯ ಉಪನಿರ್ದೇಶಕರಾದ ಶ್ರೀಮತಿ ನಾಗಮ್ಮ ಮೇಡಮ್ ಅವರೇ, ನಮ್ಮ ಜಿಲ್ಲೆಯ ವಿವಿಧ ವಿಜ್ಞಾನ ಕಾಲೇಜುಗಳಿಂದ ಅತಿ ಹೆಚ್ಚು ಅಂಕಗಳನ್ನ ಪಡೆಯೋದ್ರ ಮುಖಾಂತರ ಇವತ್ತು ಈ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಪೋಷಕರೇ, ಎಲ್ಲ ಬಂಧುಗಳೇ, ಒಂದು ಜಿಲ್ಲಾ ಮಟ್ಟದಲ್ಲಿ ಅದರಲ್ಲೂ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ ಕಳೆದ 4ನೇ ವರ್ಷದ ಕಾರ್ಯಕ್ರಮ ಇದು. ವರ್ಷ ಅತಿ ಹೆಚ್ಚು ಅಂದ್ರೆ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜಿನಲ್ಲೇ ಸಿಇಟಿ ಪರೀಕ್ಷೆಯನ್ನ ಬರೆದಿದ್ದಾರೆ. ಅದ್ರ ಜೊತೆಗೆ ರಾಮನಗರದಲ್ಲಿ ಕಳೆದ 35-40 ವರ್ಷಗಳಿಂದ ಒಂದು ಇಂಜಿನಿಯರಿಂಗ್ ಶಿಕ್ಷಣ ಅಂತ ಅಂದ್ರೆ ಆ ಕಾಲಕ್ಕೆ ಬಹಳ ಕಷ್ಟ ಇತ್ತು. ರಾಮನಗರದಲ್ಲಿ ಅದು ಪ್ರಾರಂಭ ಆಗೋದ್ರ ಮುಖಾಂತರ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ವಿಶ್ವದಾದ್ಯಂತ ತಮ್ಮ ವೃತ್ತಿಯನ್ನ ಕಂಡುಕೊಳ್ಳೋದಕ್ಕೆ ಈ ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜು ಕಾರಣ ಆಗಿದೆ. ನೋಡಿ, ಆ ವಿಶ್ವದ ಅನೇಕ ಕಂಪನಿಗಳು ಬಂದು ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗಳು ಮಾಡ್ತಾರೆ. ಹಾಗಂದ್ರೆ ಭಾರತೀಯರ ಬಗ್ಗೆ ವಿಶ್ವದಾದ್ಯಂತ ಇರ್ತಕ್ಕಂಥ ಒಂದು ಗೌರವ, ಮತ್ತೆ ಭಾರತೀಯರಿಗೆ ಇರ್ತಕ್ಕಂಥ ಶಿಕ್ಷಣದ ಬಗ್ಗೆ ಇರುವಂತ ಗೌರವ. ಯಾವ್ದಾದ್ರೂ ಇಂಜಿನಿಯರಿಂಗ್ ಆಗ್ಲಿ ಅಥವಾ ಮೆಡಿಕಲ್ ಆಗ್ಲಿ, ಯಾವುದೇ ಕೋರ್ಸ್ ಆಗಿರ್ಲಿ, ಪ್ರತಿ ದಿನಕ್ಕೆ ಒಂದು 6 ಗಂಟೆಯಂತೆ ಅಧ್ಯಯನ ಮಾಡಿದ್ರೆ ನೀವು BE ಮಾಡಬಹುದು, MTech ಮಾಡಬಹುದು, PhD ಮಾಡಬಹುದು. ಆ ನಂತರದಲ್ಲಿ ವೃತ್ತಿಯನ್ನ ಪಡ್ಕೊಳ್ಳೋದಕ್ಕೆ ನೀವು ಕೇವಲ ಇಂಜಿನಿಯರೇ ಆಗ್ಬೇಕು, ವೈದ್ಯರೇ ಆಗ್ಬೇಕು ಅಂತ ಏನಿಲ್ಲ. UPSC ಪರೀಕ್ಷೆಗಳಲ್ಲಿ ಇದೀಗ ತಾನೇ ಬಂತಲ್ಲ, ಒಂದು ವಾರದಿಂದ ರಿಸಲ್ಟ್ ಬಂತು. ಆ ರಿಸಲ್ಟ್ ಅಲ್ಲಿ ಅತಿ ಹೆಚ್ಚು
UPSC ರ್ಯಾಂಕ್ ತಗೊಂಡಿರೋರು ಯಾರಪ್ಪ ಅಂದ್ರೆ ಇಂಜಿನಿಯರ್ಸ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್. ಅವರು ಎಲ್ಲೆಲ್ಲೋ ದೂರದಲ್ಲೆಲ್ಲ ಹೋಗಿ ಕೋಚಿಂಗ್ ತಗೊಳ್ಳೋಂಥದ್ದು ಏನಿಲ್ಲ. ನಮ್ಮ ನಗರಸಭೆ ಈ ವರ್ಷದಿಂದನೇ ಈ UPSC ಕೋಚಿಂಗ್ ಕ್ಲಾಸ್ಗಳನ್ನು ಶುರು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಧ್ಯಯನ ಅನ್ನೋದು ಬಹಳ ಮುಖ್ಯ. ನಾವು ನಮ್ಮನ್ನ ಉದ್ಧಾರ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ನೆರೆಹೊರೆಯವರು, ನಮ್ಮ ಸಂಬಂಧಿಕರು, ನಮ್ಮ ರಾಜ್ಯ ಮತ್ತು ದೇಶವನ್ನು ನಾವು ಉದ್ಧಾರ ಮಾಡಬೇಕು ಅಂದ್ರೆ ನಾವು ಹೆಚ್ಚು ಅಧ್ಯಯನಶೀಲರಾಗಬೇಕು. ಆ ಹಿಂದೆ ಎಲ್ಲ ನಾವು ಬರೀ ಇದು ಒಂದು ಇಂಜಿನಿಯರ್ಸ್ ಮಾತ್ರ ಇಲ್ಲಿ ಪ್ರವೇಶ ಅಂತ ಅನ್ಕೊಂಡಿದ್ದು. ಆ ನಂತರದಲ್ಲಿ ಅವರು ಇವಾಗ ಪದವಿ ಪೂರ್ವ ಕಾಲೇಜನ್ನ ಪ್ರಾರಂಭ ಮಾಡಿದ್ರು. ಪದವಿ ಪೂರ್ವ ಕಾಲೇಜು ನಮ್ಮ ಜಿಲ್ಲೆನಲ್ಲೇನೆ ಒಂದು ಉತ್ತಮವಾಗಿ ನಡ್ಕೊಂಡು ಒಳ್ಳೆ ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಅನ್ನುವಂತ ಒಂದು ಹೆಸರನ್ನ ಅದು ಪಡ್ಕೊಂಡಿದೆ. ಆ ರೀತಿ ಪಡ್ಕೋಬೇಕಾದ್ರೆ ಅವರ ಪರಿಶ್ರಮ ನೋಡಿ ಎಷ್ಟು ಇದೆ, ಎಷ್ಟು ಡೆಡಿಕೇಶನ್ ಇದೆ, ಎಷ್ಟು ಶಿಸ್ತಿದೆ. ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜು ನಮ್ಮ ಜಿಲ್ಲೆನಲ್ಲಿ ಒಂದ್ ಕಡೆ ಪದವಿ ಅಂದ್ರೆ ಇಂಜಿನಿಯರಿಂಗ್ ಪದವಿ ಕೊಡೋದ್ರ ಜೊತೆಗೆ ಒಂದು ಪದವಿ ಪೂರ್ವ ಶಿಕ್ಷಣವನ್ನ ಕೊಡೋದ್ರ ಮುಖಾಂತರ ಪದವಿ ಪೂರ್ವ ಶಿಕ್ಷಣದಿಂದ PhD ಶಿಕ್ಷಣದವರೆಗೆ ಅದು ಒಳ್ಳೆ ಶಿಕ್ಷಣವನ್ನ ಕೊಡ್ತಾ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಶಿಕ್ಷಣವನ್ನ ಪಡೀಲಿ, ಉದ್ಯೋಗಿಗಳಾಗಲಿ, ದೇಶ ವಿದೇಶಗಳಲ್ಲಿ ಅವರು ಕೆಲಸ ಮಾಡೋದ್ರ ಮುಖಾಂತರ ಬದುಕನ್ನ ಕಟ್ಕೊಳ್ಳಿ ಅನ್ನುವಂತ ಒಂದು ಸದಾಶಯವನ್ನ ಇಟ್ಕೊಂಡಿದೆ. ಈ ದಿಶೆಯಲ್ಲಿ ಇಂಥ ಒಂದು ಶಿಕ್ಷಣ ಸಂಸ್ಥೆಗಳ ಪ್ರಯೋಜನವನ್ನ ನೀವು ಪಡ್ಕೊಂಡ್ರೆ ಆಗ ಈ ಸಮಾರಂಭಗಳಿಗೆ ಸಾರ್ಥಕತೆ ಬರ್ತದೆ. ಈ ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜು ರಾಜ್ಯದಲ್ಲೇ ರಾಷ್ಟ್ರ ಮಟ್ಟದಲ್ಲೇ ಒಂದು ಯಶಸ್ಸನ್ನ ಕಾಣ್ಲಿ, ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಇದರ ಸೇವೆ ಲಭ್ಯವಾಗ್ಲಿ ಅಂತ ಆಶಿಸ್ತಾ ನನ್ನ ಕೆಲವು ಮಾತುಗಳನ್ನ ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ.
Nagama MP, Deputy Director, P Board, Mr. G. Shivanna, President, District Principal Association, dignitaries on the dais and off the dais. I will take 5 minutes of yours, please bear with me. This program we are conducting every year to honor those students of Ramnagaram who have topped in their second PUC science examinations. There are 35 science colleges in Ramnagar, and from each of these colleges we have got 2 toppers and who have done very, very well, excellent marks, and these are the brains of the Ramnagaram district. In every district, in every Zilla, there are people God has made a very IQ. We all are those who God has given you excellent IQ, and you all are those who will lead the country in administration, in engineering, in medical, etc. So we would like to honor all of you for your hard work and dedication that you have reached this goal today. You are the ones who have to take our country and our society forward. A lot of responsibility rests on your shoulders. Since you have God has given you a good mind and you have got family support and you have reached this goal, not only should you take care of yourself, your family, but also the society. As you grow, you will become successful in medical, engineering, whichever field you have taken. Then you have to take care of yourself, your family and society as well. Take care of your parents. They value you the most. For everybody else, you are just a number. It's only for your family that you are the most valued. So please take good respect, care of your parents. It is with their blessings only that you will succeed. Good character is most important. Even if you see some corrupt people doing well in life, don't look at them. That is their problem. You have to have exemplary character, good character. I will follow the values that have been taught to you by your parents, by your religious leaders. This is what will last forever. Those people who cheat, who do fraud, you might think that they are doing well now, but it is God's government. The world is run by God. Eventually they will be caught. Down the line they will be punished. So only those who have good character, good values will be successful. So don't take any shortcuts. Hard work is most important. Stick to hard work and honesty always. Today we have given you a newspaper, a memento and a certificate. These have a lot of value. You will value these in the years to come. You can show it to your children, to your grandchildren also. You tell them that so many years earlier you were a topper in Ramnagaram district and you are honored by Bhausya Engineering College. Those of you who are achievers will be prone to 3 problems. First is overconfidence. Because you studied well and you got good marks, you will become overconfident. Second, you will become complacent. You said, oh, exam came, I did well, next exam also I will do well. And third is ego. 3 things will harm you. You must not fall into these 3 traps. First is overconfidence. Never be overconfident. Always be humble. Always be ready. Always be prepared. Number 2, don't be complacent. Yes, I can do it. I've done it earlier. I can do it again. No. Always work and prepare all the time. And ego. Don't think you are very big. God loves those who are humble. God loves those who are humble. He hates those who are arrogant. So always be humble. There is no ego. You are a very simple human being made of flesh and bones and nothing else. So please be humble. Whatever you have achieved, God has blessed you with this. Whatever hard work, etc., God has given you the achievement. So always be humble. Why do we do this program? Invite you. So in future, when you reach a stage in society, you should also motivate and educate and encourage those who are younger to you. Whichever position reach, there are people who are below to you. All of you are going to be achievers. Remember this kind of function, and you must motivate and encourage those who are younger to you who achieve in life. I wish all of you all the best. Those of you all who would like to do medical, I hope God blesses you with a good government medical college in low fees so you can study there. Those who want to do engineering, I hope you get good ranks in CET and do well in engineering also. So my blessings are with you. I wish all of you all the best.
Also remember, India is a very great country. Earlier, people used to look for jobs and opportunities and go abroad. Now it is not required at all. Those kind of salaries that you are getting abroad, those kind of facilities you are getting abroad, all are available in Bangalore, in Karnataka, and India. So don't think of the option of going abroad. If destiny decides that you go abroad, then that's a different thing. But I would advise all of you all to stay here and work here and serve the nation. Yeah. So that is all for now. Thank you very much for all of you attending here. Wish you all the best and please join us for us. Thank you. नाज़रीन, आज मैं गौसिया इंजीनियरिंग कॉलेज रामनगर पहुंचा हूं। यहां पर आज रामनगर के अतराफ और अगनाफ के इलाके में मौजूद पीयूसी स्टूडेंट्स इम्तिहान में टॉपर हुए हैं, ऐसे स्टूडेंट्स को मुंतखब करते हुए यहां पर आज गौसिया इंजीनियरिंग कॉलेज में उनको एक फेलिटेशन का प्रोग्राम रखा गया। गौसिया इंजीनियरिंग कॉलेज के रोहरावा उमर इस्माइल साहब हमेशा यही मानते हैं कि नौजवान मुस्तकबिल ही हमारे कौम के रोशन सितारे हैं। वो हमेशा अपनी तकरीर में बच्चों से यही कहते हैं कि वो आने वाले मुस्तकबिल को रोशन बनाना चाहते हैं, तो वो एक ही हथियार है, वो अपना इल्म है। आज मेरे साथ अली जाफर जुड़ चुके हैं। इन तमाम बच्चों में अली जाफर का खुसूसी इंटरव्यू इसलिए ले रहा हूं कि 98% लेते हुए वे कौम को एक तरह का फख्र हमें अता किया है। इस खबर को सिर्फ आप ना देखें बल्कि अपने बच्चों और अपने अहले खानदान तक इसको शेयर करें ताकि हर बच्चा अली जाफर बन सके और वो भी 98% लेने में पीछे ना रहे। मैं 98% लेते हुए पीयूसी में एक तरह से हमारे कौम के लिए एक रास्ता बताया कि हिम्मत से अगर आगे बढ़े तो कोई भी रास्ता नामुमकिन नहीं है। तो अली जाफर आप बताएंगे किस तरह आप पढ़ाई करते थे, क्या किए? पहले तो हमारे कॉलेज शुरू होता था 8 बजे। 8 बजे से शाम के 6 बजे तक कॉलेज चलता था। 6 बजे के बाद जब मैं घर आता था 6 से 7 हाथ मुंह धोकर पढ़ने में बैठता था। मैं टाइम टेबल बनाया था, हर रोज 4 सब्जेक्ट एक घंटा पढ़ता था। उसके बाद हर रोज जो कॉलेज में पढ़ा है वो मैं घर के आके फिर से एक बार रिवीजन करता था। अच्छा। इस तरह मुझे एग्जाम में सब कुछ याद रखने के लिए फायदा हुआ। अच्छा। और जो कॉलेज में लेक्चरर्स पढ़ाते थे वो भी बहुत अच्छे थे। जो पढ़ाते थे वो सब कुछ मुझे पहली बार में ही समझ में आता था। फिर भी मैं हर दिन हर हफ्ता रिवीजन करता था। जो एक हफ्ते में पूरा पढ़ा वो मैं हर इतवार को फिर से एक बार रिवीजन करता था। फिर आप चंद्रपटन बीजीएस कॉलेज से जी। हम तो ये बात देखी जाती है कि बच्चों में ट्यूशन के बगैर कामयाब होना नामुमकिन नजर आता है। तो आप ट्यूशन का सहारा लिए? नहीं लिए, बल्कि आपने जो टीचर्स ने पढ़ाया है उसी को आपने घर आकर मेहनत की। जी। अच्छा, देखने वाले बच्चों को बताएंगे रूटीन किस तरह कामयाब हो सकते हैं, बताइए। हम जब पढ़ने लगते हैं हमें ऐसा लगता है कि हम रट्टा मार रहे हैं, लेकिन जो वहाँ पढ़ा है उसे समझने के लिए थोड़ा कोशिश करना चाहिए। अगर पहली बार नहीं समझ में आया दूसरी बार कोशिश कीजिए, दूसरी बार भी नहीं तो तीसरी बार कीजिए, लेकिन हार मानकर फिर से उसे रट्टा मार नहीं बैठे। जो अगर आपने खूब मेहनत की उसमें आप सफल जरूर होंगे। इरादे मजबूत। अच्छा, तो जैसे कि आपने टीचर्स के बारे में बताया, घर का माहौल कैसे है? आपके वालिद आपके साथ हैं, कैसे सपोर्ट करते हैं? मेरे मेहनत की कमी में हर मेहनत में हमारे अब्बा मेरे साथ रहे हैं। अगर ये नहीं होते तो मैं ये काम ये नहीं आ सकता था। मैं इनको बहुत शुक्रिया देना चाहता हूँ। आपको क्या मोटिवेशन करता है जिंदगी में? क्या मोटिवेशन किससे मिला? क्या बात से? सब मोटिवेशन सब कुछ हमारे अब्बा है। बड़ी बात है। एक बेटा जब बाप को अपना मोटिवेशन देता है तो बाप के लिए इससे बड़ी खुशी कोई बात नहीं हो सकती। तो आने वाले दिनों में क्या बनना चाहते हैं? मैं अब नीट लिखा हूँ और मैं एमबीबीएस करना चाहता हूँ। एमबीबीएस बन के कार्डियो सर्जन नहीं तो न्यूरो सर्जन। अच्छा अच्छा, तो ये ड्रीम बचपन से ही था या अब? नहीं, जब मैं खेड़े में पढ़ा है। मैंने 1 to 10 खेड़े में पढ़ा है। वहाँ दावणगेरे डिस्ट्रिक्ट, वहां से थोड़ा दूर में है। तो फिलहाल आप चंद्रपटन में? चंद्रपटन। पहले आप खेड़े में? बहुत बड़ी बात। जी जी।
वहाँ जो माहौल था वहाँ मुझे नहीं पता था कि मुझे डॉक्टर बनना है, इंजीनियर बनना है। अब वो एटमॉस्फेयर वहाँ नहीं था। जब मैं यहाँ पर आया, हमारे अब्बा के साथ यहाँ रहने लगा, यहाँ के बच्चों के दिमाग को देखकर, मेरे दोस्त सबको देखकर मुझे अंदर से आया मुझे डॉक्टर बनना चाहिए, लोगों को मदद करना चाहिए, इसलिए मुझे MBBS। अभी जब डॉक्टरी पेशे में आप जा रहे हैं, एक बहुत बड़ा अजीम पेशा है वो, तो आइडियल है कोई आपके जिंदगी में एज ए डॉक्टर, कोई आइडियल किसी को देखे हैं, ऐसे क्या है? मैंने जब एक बार मैं जब गांव में था तब बुल के मैंने एक कौन सा पेंट में एक लिक्विड था, वो मैंने देखा नहीं, पानी समझ के पी गया था। अच्छा। तब एक डॉक्टर ने मुझे पढ़ाया था, वो डॉक्टर का नाम मुझे याद नहीं रहा है, लेकिन उनको देखकर मुझे डॉक्टर बनने का आपने जान लिया कि जान की हिफाजत कर सकता है अल्लाह के बाद डॉक्टर, तो तभी से आपने ठान लिया था। आपका इरादा बड़ा नेक है, आप ये चाहते हैं कि आप डॉक्टर बनकर लोगों की खिदमत करें। बेशक, बहुत बड़ी बात है अली जाफर, अल्लाह करे आपका हर अरमान पूरा हो। और जैसे कि आपके वाले साहब के चेहरे पर वो तमाम खुशी नजर आ रही है और आपने पूरा तमाम पर रेजिग्नेट वाले साहब को कर दिया है। सर आप क्या कहना चाहेंगे? सर क्या बोलूं सर, इसका मेहनत है जी। मैं बैक सपोर्ट कर सकूँ, मगर हर वक्त मेहनत इसका है। जी जी। तो जैसे कि वो आप एक, तो आपको इससे ज्यादा फख्र कोई और नहीं हो सकता सर, ना आपकी दौलत हो सकती है, आपकी आंखों में जो आंसू आ रहे हैं सर, ये खुशी के आंसू है सर, मैं समझ सकता हूँ सर, ये जज्बात हैं आपके। इससे बड़ी खुशी और क्या दे सकते हैं सर? औलाद से हम चाहते क्या है? यही ये दिन है। आप आज उनको जो सेलिब्रेशन हुआ है, आपका सीना फख्र से फूल रहा है, ये यही चीज है जो कुरान में भी हमें सिखाया जाता है सर। विश यू ऑल द बेस्ट हमारे बात करने के लिए, बहुत शुक्रिया सर। Myself Umay Kulsu. I have came from Magri, from Al Falah PU College. Today is a very happiest day for you. Yes. So what do you want to express yourself? I am very happy to present here. Gausla PU College have invited me to facilitate here. What is your father doing? My father is social worker. So in future, what do you want to do? I have to become a doctor. So what is the percentage? I have secured 92.50. मेरी बेटी बहुत अच्छा पढ़ती है, हमने इतना परसेंटेज करेगा तो बहुत खुशी हुई। अभी आगे पढ़ना तो बहुत इंटरेस्ट है इसे। MBBS नीट सीट लिखो है, MBBS सीट मिली तो इंशाल्लाह अल्हम्दुलिल्लाह वो कराती हमें। हर्षिता यू, ನಾನು ರಾಮನಗರ ಮಾಗಡಿಯಿಂದ ಬಂದಿರೋದು। ಕಾಂಬಿನೇಷನ್ PCMB ಸೈನ್ಸ್ ಆಗಿದೆ, ಎಷ್ಟು ಪರ್ಸೆಂಟೇಜ್? ಒಂದು 89.8% ಬಂದಿದೆ। ನಿಮ್ಮ ಅಮ್ಮ ಜೊತೆ ಬಂದಿದ್ದೀರಾ, ನಿಮಗೆ ಫೆಲಿಸಿಟೇಟ್ ಮಾಡೋದು ಯಾವ ತರ ಖುಷಿ ಪಡ್ತೀರಾ? ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಅಂದ್ರೆ ನಾನು ಮಾಡಿದ ಹಾರ್ಡ್ ವರ್ಕ್ ಗೆ ಪ್ರತಿಫಲ ಸಿಗ್ತಾ ಇದೆ ಅಲ್ವಾ, ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ। ಏನೇನಿದೆ ಅಂತಂದ್ರೆ ಅದು ಇಂಜಿನಿಯರ್ ಮಾಡ್ಬೇಕನ್ನೋದು। ಸೊ ಇವತ್ತು ರೋಸ್ ನಿಮ್ಗೆ ಕರೆದಿರೋದಕ್ಕೆ ಯಾವ ತರ ಖುಷಿ ಆಗ್ತಾ ಇದೆ? ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು, ಬಟ್ ಕರೆದಿದ್ದೀರಲ್ವಾ ತುಂಬಾ ಖುಷಿ ಆಗ್ತಾ ಇದೆ ನನಗೆ। ನಮ್ಮ ಅಪ್ಪ ರೈತ, ವ್ಯವಸಾಯ ಮಾಡ್ತಾರೆ, ರೈತ ನಮ್ಮಪ್ಪ ಫಾರ್ಮರ್। ಅಮ್ಮ ಏನ್ ಹೇಳಕ್ ಇಷ್ಟಪಡ್ತಾರೆ? ಸರ್ ನಮಗೂ ತುಂಬಾ ಖುಷಿ ಆಗ್ತಾ ಇದೆ, ಚೆನ್ನಾಗಿ ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಇನ್ ಮುಂದೆನೂ ಹಿಂಗೆ ಓದಿದ್ರೆ। ಪುನೀತ್ ಅಂತ, ನಾನು ಮಾಗಡಿಯಿಂದ ಮಾಗಡಿಯಿಂದ, ಮತ್ತೆ ಮಾರುತಿ PU ಕಾಲೇಜ್ ನನ್ನ ಕಾಲೇಜ್ ಸೆಕೆಂಡ್ ಇಯರ್, ನಾನು ಪ್ರೀ ನರ್ಸರಿಯಿಂದನೂ ಅಲ್ಲೇ ಹೋಗಿರೋದು, ಪ್ರೀ ನರ್ಸರಿಯಿಂದ 10th ಅಲ್ಲೇ, 10th ಇಂದ ತಿರ್ಗಾ PUC ಅಲ್ಲೇ। ಮತ್ತೆ ನಮ್ಮಪ್ಪ ಫಾರ್ಮರ್, ನಮ್ಮಮ್ಮ ಏನಿಲ್ಲ ಹೌಸ್ ವೈಫ್ ಅಷ್ಟೇ। ಕಾಂಬಿನೇಷನ್ PCMB, ಪರ್ಸೆಂಟೇಜ್ 88.7। ಮುಂದೆ ಅಗ್ರಿಕಲ್ಚರ್ ಓದಬೇಕು ಅಂತ ಇದ್ದೆ, ಆದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಪ್ಲಿಕೇಶನ್ ಡಿಲೇ ಆಗೋದ್ರಿಂದ CET ನೋಡ್ಬೇಕು, CET ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ, ಇಲ್ಲ ಅಂದ್ರೆ ಇಂಜಿನಿಯರಿಂಗ್ ತಗೊಳ್ಬೇಕು। ಅವಾಗ ಚೇವಣೆ ಆಗಿರ್ತೀನಿ, ಯಾಕಂದ್ರೆ ನಾನು ಇಲ್ಲೇ ಕೋಚಿಂಗ್ CET ಕೋಚಿಂಗ್ ಬಂದಿದ್ದೆ ಒಂದು 2 days। ಅದೇ ಆಮೇಲೆ ಫೋನ್ ಮಾಡಿದ್ರು, ಆನರಿಂಗ್ ಇದೆ ಬನ್ನಿ ಅಂತ, ಅದಕ್ಕೆ ಬಂದಿದ್ದೀನಿ। ಐ ಫೀಲ್ ಪ್ರೌಡ್, ಖುಷಿ ಆಗ್ತಿದೆ। ಅರವಳಿಂದ ಬಂದ್ವಿ, ಗೌರ್ಮೆಂಟ್ ಕಾಲೇಜ್ ಅರವಳಿ, ಟಿ ಬನ್ಕುಪ್ಪೆ।
ತುಂಬಾ ಖುಷಿ ಆಯ್ತಿದೆ. ಇನ್ನು ಜಾಸ್ತಿ ಪರ್ಸೆಂಟೇಜ್ ಮಾಡ್ಬೇಕಿತ್ತು. 82 ಬಂದಿದೆ. ಮುಂದೆ 90 ಮೇಲೆ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಕಾಲೇಜ್ ನೇಮು ಗೌಟ್ PU ಕಾಲೇಜ್ ಆರೋಹಳ್ಳಿ ಸೈನ್ಸ್ ಕಾಲೇಜ್ ಒಂದೇ ಅದಿರೋದು. ಅಲ್ಲೇ ನಾನು ಓದ್ತಾ ಇರೋದು. ಗೌರ್ಮೆಂಟ್ ಕಾಲೇಜ್ಗೆ ಎಲ್ಲಾ ಲೆಕ್ಚರರ್ಸ್ನು ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ನಮ್ಮಲ್ಲೂ ಕೆಮಿಸ್ಟ್ರಿ ಲೆಕ್ಚರರ್ ಇರ್ಲಿಲ್ಲ. ಅವ್ರ ಪ್ಲೇಸ್ಗೆ ಗೆಸ್ಟ್ ಲೆಕ್ಚರರ್ನ ಕರೆಸಿ ನಮ್ ಮಾರ್ಕ್ಸ್ ಕೊಟ್ರು. ಮತ್ತೆ ಬೇರೆ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿ ಯಾವ್ದಕ್ಕೂ ಕೊರತೆ ಇಲ್ದಿರೋ ತರ ಮಾಡಿ ಒಳ್ಳೆ ಪರ್ಸೆಂಟೇಜ್ ತಗೊಳ್ಳೋ ತರ. ನನ್ನ ಹೆಸರು ಲಕ್ಷ್ಮೀಬಾಯಿ. ನಾನು 2nd PU ಕಂಪ್ಲೀಟ್ ಮಾಡಿದ್ದೀನಿ. ನಾನು ಬಂದಿರೋದು ಕನಕಪುರ ಇಂದ. ಇವಾಗ ಗೌಸಿಯಾ ಕಾಲೇಜಿಂದ ನನಗೆ ಸನ್ಮಾನ ಮಾಡ್ತಿರೋದು ತುಂಬಾ ಖುಷಿ ಆಗಿದೆ. ಮುಂದೆ ಮೆಡಿಕಲ್ ಮಾಡ್ಬೇಕು. ನನ್ನ ಹೆಸರು ತರುಣ್ ಎಸ್ ಅಂತ. ನಾನು ರಾಮನಗರದಿಂದ ಬಂದಿದ್ದೀನಿ. ನಾನು ಬೆಥೆಲ್ PU ಯೂನಿವರ್ಸಿಟಿಲಿ ಓದಿರೋದು. ನನ್ನ ಪರ್ಸೆಂಟೇಜ್ ಬಂದು 95%. ಮತ್ತೆ ಇಲ್ಲಿಗೆ ನನ್ನ ಕರೆದಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಅಂಡ್ ಥ್ಯಾಂಕ್ ಯು. ನಾನು ಬಿಟೆಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಫ್ಯಾಮಿಲಿಲಿ ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಮತ್ತೆ ನನಗೆ ನನ್ನ ಚಾಯ್ಸಸ್ ನ ತಗೊಳ್ಳೋದಿಕ್ಕೆ ಬಿಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ನನ್ನ ಹೆಸರು ಹಿಮಾವತಿ ಅಂತ ಹೇಳ್ಬಿಟ್ಟು. ನಾನು ತರುಣ್ ಅವರಮ್ಮ. ತರುಣ್ಗೆ ನಾವು ಬೆತ್ತಲಲ್ಲಿ ಓದಿಸ್ತಾ ಇದ್ವಿ. ಸೊ ಈಗ ಅವ್ನಿಗೆ ಮೊಂಟೆಸರಿಯಿಂದನೂ ಅಲ್ಲೇ ಹಾಕಿದ್ವಿ. ಈಗ PU ನಲ್ಲಿ ಒಳ್ಳೆ ಸ್ಕೋರ್ ತಗೊಂಡಿದ್ದಾರೆ. ಸೊ ಇಲ್ಲಿ ಇನ್ವೈಟ್ ಇಟ್ಟು ಬಂದಿರೋದು ಫಸ್ಟ್ ಟೈಮ್ ಖುಷಿ ಆಗಿದೆ. ಸೊ ಪ್ರಿನ್ಸಿಪಲ್ ನಮ್ಗೆ ಹೇಳಿ ಅದನ್ನ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಹ್ಯಾಪಿ. ಯಾವ ಕಾಲೇಜ್? ಅಲ್ಫಲಾ PU ಕಾಲೇಜ್. 94.83. PCMB ಸೈನ್ಸ್. ಏನ್ ಮಾಡ್ಬೇಕು? CET ರ್ಯಾಂಕಿಂಗ್ ಮೇಲೆ ಯಾವ್ದಾದ್ರು ಮೆಡಿಕಲ್ ಫೀಲ್ಡ್ ಹೋಗೋಣ ಅಂತ. ಸೊ ಇವತ್ತು ಹೊಸ ಕಾಲೇಜ್ ನಿಮಗೆ ಸನ್ಮಾನ ಆಗ್ತಾ ಇದೆ. ಯಾವ ತರ ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತದೆ. ನೋಡಿ, ಎಜುಕೇಶನ್ ಅಲ್ಲಿ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಸಪೋರ್ಟ್ ಇರುತ್ತೆ. ಅಪ್ಪ ಅಮ್ಮ ಇದ್ದಾರೆ, ಯಾವ ತರ ಸಪೋರ್ಟ್ ಸಿಗ್ತಾ ಇದೆ? ತುಂಬಾ ಸಪೋರ್ಟ್ ಮಾಡಿದ್ರು. ಆಕ್ಚುಲಿ ಎಲ್ಲದಕ್ಕೂ ಕಾರಣ ನಮ್ ಬಯೋ ಮ್ಯಾಮ್. ಅವರು ಇದನ್ನ ನಾನು ಯಾವ್ದಕ್ಕೆ ಪ್ಯಾರಾಮೆಡಿಕಲ್ ಸೇರ್ಬೇಕಂತ ಅನ್ಕೊಂಡಿದ್ದೆ 10th ಆದ್ಮೇಲೆ. ಅಪ್ಪ ಹೇಳಿದ್ರು ಅಂತ ಹೇಳ್ಬಿಟ್ಟು. ಬಟ್ ಇದನ್ನ 10% ಬಂದ್ಮೇಲೆ ಇಷ್ಟು ತೆಗ್ದಿರೋನ್ನ ಅದಕ್ಕೆ ಸೇರಿಸ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೀ ಸೀಟ್ ಕೊಡ್ಸಿ ನನ್ನ ಅಲ್ಲೇ ಓದಿಸಿದ್ರು. ಸೊ ತುಂಬಾ ಚೆನ್ನಾಗಿ ಟೀಚ್ ಮಾಡಿದ್ರು. ಎಲ್ಲಾ ಟೀಚರ್ಸ್ ತುಂಬಾ ಸಹಾಯ ಮಾಡಿದ್ರು. 1 ರೂಪಾಯಿ ಇದ್ದಂಗೆ ನೀಟಾಗಿ ಓದಿಸಿ ಇಷ್ಟು ಇದು ಮಾಡಿದ್ರು. ಅವ್ರ ಸಪೋರ್ಟ್ ತುಂಬಾ ಐತೆ. ಹಾಗೆ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು. ಅವರು ರಾತ್ರಿ ನಾನು ಎಷ್ಟು ಹೊತ್ತು ಎದ್ದಿರ್ಬೇಕಾದ್ರೆ ಅವರು ಎದ್ದಿದ್ದು ಇದನ್ನ ರಾತ್ರಿ ಕೇಳಿದಾಗ ಅಡಿಗೆ ಮಾಡ್ಕೊಟ್ಟು ತುಂಬಾ ಇತ್ತು. ಕನಕಪುರ ಇಂದ. ನನ್ನ ಹೆಸರು ಚಂದನ ಎಸ್. ರೂರಲ್ PU ಕಾಲೇಜ್ ಕನಕಪುರ ಇಂದ ಬಂದಿದ್ದೀನಿ. ನಾನು 549 91.5% ತಗೊಂಡಿದ್ದೀನಿ. ಕಾಲೇಜಿಗೆ ಟಾಪರ್ ಆಗಿದ್ದೀನಿ. ಮತ್ತೆ ಕಾಲೇಜಿಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹೇಗೆ ಓದ್ಬೇಕು ಅಂತ. ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸಿದ್ದಾರೆ. ಹೀಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಆದ್ರಿಂದ ನಮ್ಮ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿದ್ರಿಂದ ಇಲ್ಲಿವರೆಗೆ ಇಷ್ಟು ಸ್ಕೋರ್ ಮಾಡೋದಕ್ಕೆ ಸಹಾಯ ಆಯ್ತು. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವೆಟರ್ನರಿ ಟ್ರೈ ಮಾಡ್ಬೇಕು ಅಂತ ಇದೀನಿ. CET ಮಾಡಿದೀನಿ, ರಿಸಲ್ಟ್ ಇನ್ನ ಬಂದಿಲ್ಲ. ಅದನ್ನ ವೆಟರ್ನರಿ ಮಾಡ್ಬೇಕು ಅಂತ ಇದೀನಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕರೀತಾರೆ ಅಂತ. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಹೆಸರು ಮಹೇಶ್ವರಿ ಅಂತ. ನಾನು ಸಾರ್ವಜನಿಕ PU ಕಾಲೇಜ್ ಚನ್ನಪಟ್ಟಣದಿಂದ ಬಂದಿರೋದು. ಅಂದ್ರೆ ಇಲ್ಲಿಗೆ ಹಾನರ್ ಕರೆದ್ರು. ಫಸ್ಟ್ ಶಾಂತಿನಿಕೇತನ ಅಂತ ಹೇಳಿದ್ರು. ಅಲ್ಲ ಮತ್ತೆ ಕಾಲ್ ಮಾಡಿ ಗೌಸಿಯಾದಲ್ಲಿದೆ ಅಂತ ಹೇಳಿದ್ರು. ಖುಷಿ ಆಯ್ತು. ನಾನು ಇದು ಅನ್ಕೊಂಡಿರ್ಲಿಲ್ಲ ಕಾಲೇಜು ಗೌಸಿಯಾ. ಅಲ್ಲೇ ಚನ್ನಪಟ್ಟಣ ನಿಯರ್ ಇದೆಯಲ್ಲ ಅದು ಅನ್ಕೊಂಡಿದ್ದೆ. ನೋಡಿರ್ಲಿಲ್ಲ. ಕಾಲೇಜ್ ಹತ್ರ ಬಂದಿದ ತಕ್ಷಣ, ಬಿಲ್ಡಿಂಗ್ ನೋಡಿದ ತಕ್ಷಣ ಖುಷಿ ಆಯ್ತು. ಕಾಲೇಜ್ ತುಂಬಾ ಚೆನ್ನಾಗಿದೆ. ಮತ್ತೆ ಸನ್ಮಾನ ಈ ತರ ಯಾವ್ದು ಸನ್ಮಾನ ನಾನು ಸ್ವೀಕರಿಸಿರ್ಲಿಲ್ಲ. ಅದು ನಮ್ಮ ಪೇರೆಂಟ್ಸ್ ಜೊತೆ ಇದೆ ಫಸ್ಟ್ ನಾನು ಸನ್ಮಾನ ಸ್ವೀಕರಿಸಿದ್ದು. ಮೊದ್ಲು SSLC ಅಲ್ಲಿ ಮಾಡಿದ್ರು, ಬಟ್ ನಮಗ್ ಮಾತ್ರ ಮಾಡಿದ್ರು. ಪೇರೆಂಟ್ಸ್ ಹತ್ರ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಗೌಸಿಯಾದವ್ರವ್ರಿಗೆ. ಮತ್ತೆ ನಂದು ಫ್ಯೂಚರ್ ಇದಿರೋದು, ನಾನು ಫಸ್ಟ್ BSc LLB ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಪೇರೆಂಟ್ಸ್ ಬೇಡ ಅಂತ ಹೇಳಿದ್ರು. ಸೊ ಇವಾಗ BSc ನರ್ಸಿಂಗ್ ಸೆಕೆಂಡ್ ಆಪ್ಷನ್ ಇತ್ತು. BSc ನರ್ಸಿಂಗ್ ಗೆ ಹೋಗ್ಬೇಕು ಅಂತ ನಾನಿದ್ದೀನಿ. ಯಾವ ತರ ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ.
ಥ್ಯಾಂಕ್ ಯು ಸರ್. ಪದ್ಮಶ್ರೀ ಅಂತ ಸಿದ್ಧಗಂಗಾ PU ಕಾಲೇಜ್ ಮಾಗಡಿಯಿಂದ ಬಂದಿದ್ದೀನಿ. ಹೊಸ ಕಾಲೇಜಿಂದ ಫೋನ್ ಮಾಡಿದ್ರು, ಕರೆದ್ರು ನಮ್ನ, ಈ ತರ ಆನರ್ ಸೆಷನ್ ಇದೆ ಬನ್ನಿ ಅಂತ. ನಾವು ಒಳಗಡೆ ಬಂದಾಗ ಗೊತ್ತಾಯ್ತು ಇಲ್ಲಿ ಪೇರೆಂಟಿಗೂ ಆನರ್ ಮಾಡ್ತಾರೆ ಅಂತ. ವಿ ಫೆಲ್ಟ್ ಹ್ಯಾಪಿ. ನಮ್ ಜೊತೆ ನಮ್ ಪೇರೆಂಟ್ಸ್ ಆನರಿಂಗ್ ಮಾಡ್ತಾರೆ ಅಂತಂದ್ರೆ ಖುಷಿ ಆಗುತ್ತೆ. ಐ ಥಿಂಕ್ ಐ ವಿಲ್ I fulfill her wish. Wish you all the best. Thanks. Priyanka NR. ಯಾವ ಕಾಲೇಜ್? ಸಾರ್ವಜನಿಕ PU ಕಾಲೇಜ್ ಚನ್ನಪಟ್ಟಣ. ಸೊ ಇವತ್ತು ನಿಮಗೆ ಫೆಲಿಸಿಟೇಷನ್ ಆಗಿದೆ. ಯಾವ ತರ ಖುಷಿ ಆಗ್ತಾ ಇದೆ? ನಂಗೆ ತುಂಬಾ ಖುಷಿ ಆಗ್ತಿದೆ. ನಾನ್ ಬರದ್ ಸ್ವಲ್ಪ ಲೇಟ್ ಆಗ್ಬಿಡ್ತು, ಆದ್ರೂ ಫೋನ್ ಮಾಡಿದ ತಕ್ಷಣ ಬಂದ್ವಿ. ತುಂಬಾ ಖುಷಿ. ಈಗ ಪೇರೆಂಟ್ಸ್ ಎಲ್ಲ ಜೊತೆ ಎಲ್ಲ ಬಂದಿದ್ದಾರೆ. ಈಗ ನಿಮ್ ಜೊತೆ ಯಾರು ಬಂದಿರೋದು? ನಮ್ಮ ಅಣ್ಣ. ಅವ್ರು ಏನ್ ಮಾಡ್ತಾರೆ? ಅವನು BCom ಮಾಡ್ತಿದ್ದಾನೆ, ಸೆಕೆಂಡ್ ಇಯರ್. ಈಗ ನಿಮ್ಮ ಡ್ರೀಮ್ ಏನಿದೆ? ಏನ್ ಮಾಡ್ಬೇಕು ಅಂತ? ನಾನು ವೆಟನರಿ ಸಿಕ್ಕಿದ್ರೆ ಹೋಗ್ತೀನಿ, ವೆಟನರಿ ಸಿಕ್ಕಿಲ್ಲ ಅಂದ್ರೆ ಇಂಜಿನಿಯರಿಂಗ್ CS ಮಾಡೋಣ ಅನ್ಕೊಂಡಿದ್ದೀನಿ. ಕೊನೆಯದಾಗಿ ಘೋಷ ಇಂಜಿನಿಯರಿಂಗ್ ಕಾಲೇಜ್ ಕಡೆಯಿಂದ ನಿಮ್ಗೆ ಇವತ್ತು ಯಾವ ಸನ್ಮಾನ ಆಗಿದೆ, ಏನ್ ಹೇಳಕ್ ಇಷ್ಟ? ತುಂಬಾ ಖುಷಿ ಆಗ್ತಿದೆ. ಅವ್ರದ್ದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ವರ್ಷನೂ ಇದೇ ತರ ಮಾಡಿದ್ರೆ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಎಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಹೇಳಬೇಕು ಅಂತ ಆಲ್ರೆಡಿ ಹೇಳಿದ್ದಾರೆ. ಆಕ್ಚುಲಿ ಈ ಕಾಲೇಜಿನಲ್ಲಿ 35 ವರ್ಷದಿಂದ ನಾನು ಇದ್ದೀನಿ. ಐ ಜಾಯಿನ್ ಇನ್ 89. Now I am the principal. So, all because of the excellent management, very good encouragement. ಇಲ್ಲಿ ಅಂದ್ರೆ 35 ವರ್ಷ ಒಂದೇ ಕಾಲೇಜಲ್ಲಿ ಇರೋದು ಕಾರಣ ಇಲ್ಲಿಯ ವಿದ್ಯಾರ್ಥಿಗಳು ಯಾವಾಗಲೂ ಫಸ್ಟ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್ ಬರ್ತಾನೆ ಇದೆ ರಿಸಲ್ಟ್ಸ್. CET ರ್ಯಾಂಕಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್. CET ನಲ್ಲಿ ಎಷ್ಟೇ ರ್ಯಾಂಕ್ ಬರಲಿ, ಯು ಮೇ ಬಿ 2.4 lakhs. ದಟ್ ಈಸ್ ಡಿಫರೆಂಟ್. ಎಂಜಿನಿಯರಿಂಗ್ ಕಾಲೇಜ್ ಬಂದಾಗ ಯು ಫರ್ಗೆಟ್ ದಟ್ 2.5 lakhs, 1.7 lakhs CET. ಇಲ್ಲಿ ನಾವು ಕೊಡುವ ಶಿಕ್ಷಣ ಹೇಗಿದೆ ಅಂತಂದ್ರೆ ಯು ಆರ್ ಗಿವಿಂಗ್ ರ್ಯಾಂಕ್ಸ್. ಸೊ ಟೇಕಿಂಗ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಒಂದು PUC ನಲ್ಲಿ ಕಡಿಮೆ ಬಂದಿವೆ, ನಮ್ಮ ಕಾಲೇಜಿನಿಂದ ಬಂದಿರೋ ಔಟ್ಪುಟ್ಗಳು ಬರೀ ರ್ಯಾಂಕ್ಸ್ ಬಂದಿದೆ. ನಿನ್ನೆ ಕೂಡ BBA ರಿಸಲ್ಟ್ ಬಂದಿದೆ. ಫಸ್ಟ್ ಬ್ಯಾಚ್ ನಲ್ಲಿ 100 ಸ್ಟೂಡೆಂಟ್ ಅಂಡ್ ರಿಸಲ್ಟ್ ಇಸ್ 100%. ಸೊ BBA, BCA ಎರಡು ಹೊಸ ಕೋರ್ಸ್ಗಳು ಮತ್ತು ಮಿಕ್ಕ 8 ಕೋರ್ಸ್ಗಳಿದೆ ಮತ್ತು PG ಇದೆ, MTech ಮತ್ತು PhD. ಸೊ ಒಬ್ಬ ವಿದ್ಯಾರ್ಥಿ 18 ವರ್ಷದ ಹುಡುಗ ಬಂದರೆ BE11 ಮಾಡ್ತಾರೆ, 4 ವರ್ಷ, 2 ವರ್ಷ MTech, 6 ವರ್ಷ, PhD another 3-4 years. We are giving. I am the example. My own students in all the department, there is a group. ಸೊ 18 ವರ್ಷದವರು 4 + 2 6 ವರ್ಷ, 24 ವರ್ಷ, ಇನ್ನು 2 ವರ್ಷದವರಿಗೆ ಕೆಲಸ ಸೇರಿಕೊಂಡು PhD ಆಗ್ತಾಗಿದೆ. ಸೊ 27 ವರ್ಷದವರಿಗೆ ವಿತ್ ಡಾಕ್ಟರೇಟ್. ಮೈ ಓನ್ ಸ್ಟೂಡೆಂಟ್ಸ್ ಇನ್ ಅಬ್ರಾಡ್ ವಿತ್ ಪ್ರೂಫ್. ಮತ್ತು ನಾವು ಈ ತಿಂಗಳ 24ನೇ ತಾರೀಕು ಅಲಂಬಿ ಮಾಡ್ತಾ ಇದ್ದೀವಿ. ಆಲ್ರೆಡಿ 2500 ಜನ ವಾಟ್ಸ್ಆಪ್ ನಲ್ಲಿ ಒಪ್ಕೊಂಡಿದ್ದಾರೆ. ಅದರಲ್ಲಿ ಅಟ್ಲೀಸ್ಟ್ 400-500 come in person. All over the world, I have seen because of the management. I got an opportunity to visit US, Germany, Japan, Canada. ಎಲ್ಲ ಕಡೆ ನಾವು ಹೋಗಿದ್ದೆ. ಅಲ್ಲಿರೋರು ಎಷ್ಟು ಜನ ನನಗೆ ಗೊತ್ತಿರೋರು ಒಂದೇ ತರಗತಿಯ DE ಮಾಡಿ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್. ನಾನು ಪರ್ಸನಲ್ ಈವನ್ ಮೆಕ್ಯಾನಿಕಲ್ ಸ್ಟೂಡೆಂಟ್ I have met in Canada. Personal matter. So this is a guaranteed information. So ವಿದ್ಯಾರ್ಥಿಗಳು ಇಲ್ಲಿ ಸೇರಿದ ಮೇಲೆ ಯಾವ ತರ ಮಾಡಬೇಕು, ಎಂಜಿನಿಯರಿಂಗ್ ಬೇರೆ, PUC ಅಂತ ಓದಿದ್ ಬೇರೆ, ಅಲ್ಲಿ ಬಂದಿದ್ದ ರ್ಯಾಂಕ್ ಎಕ್ಸಾಮಲ್ಲಿ ಕಠಿಣ ಬಂದು ಹೋಗಲ್ಲ. ನಾವು ಈ ಕಾಲೇಜಿಗೆ ಬಂದ ಮೇಲೆ ನಾವು ಬರುವ ಶಿಕ್ಷಣದ ರೀತಿ ಬಹಳ ಬೇರೆ ತರ ಇದೆ. We assume you about 9.0%. Proof we are having as a principal also handling all the department how to get about 9.5 with ranks, all branches. ನಮಗೆ ಬರ್ತಾ ಇದೆ, BTಯಿಂದ ರ್ಯಾಂಕ್ ಬರ್ತಾ ಇದೆ. ಇದು ನಾನೇ ಪ್ರೂಫ್ ನಮ್ಮ ಹತ್ರ ಇದೆ. ಆದ್ದರಿಂದ ಎಲ್ಲ ಹಂತಗಳಲ್ಲೂ ಶಿಕ್ಷಣ ಕೊಡುವ ರೀತಿಯಲ್ಲಿ ಈ ಸಂಸ್ಥೆ ಇರೋದು ಬಹಳ ಎಷ್ಟೋ ಜನಕ್ಕೆ ಗೊತ್ತಿಲ್ಲ.
ಹೇಳ್ತಾ ಇರೋದು. UG, PG, ಡಾಕ್ಟರೇಟ್ ಪ್ಲಸ್ BE ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿ ರಿಸರ್ಚ್ 1 or 2 ಜರ್ನಲ್ಸ್ ನಾವು ಕೋರ್ಸ್ ಮಾಡ್ತೀವಿ. ಮತ್ತೆ ಎನ್ಕರೇಜ್ ಮಾಡಿ 7ನೇ ಸೆಮಿಸ್ಟರ್ ಇಂದಾನೆ ಕೊನೆಯಲ್ಲಿ ಪ್ರಾಜೆಕ್ಟ್ ವರ್ಕ್ ಇರುತ್ತೆ. ಅಲಾಂಗ್ ವಿತ್ ಪ್ರಾಜೆಕ್ಟ್ ವರ್ಕ್ ಯು ಹ್ಯಾವ್ ಟು ಪ್ರೊಡ್ಯೂಸ್ ಒನ್ ಜರ್ನಲ್ ರಿಸರ್ಚ್. ಇದು ನಮ್ಮ ಉದ್ದೇಶ. ಎಲ್ಲ ಅದೇ ತರ ಇವೆಲ್ಲ ಬಹಳ ಹೆವಿ ಕೆಲಸ ಇದೆ ಇಲ್ಲಿ. ಸೊ ಸ್ಟೂಡೆಂಟ್ ವಿಲ್ ಗೋ ಅಲಾಂಗ್ ವಿತ್ BE degree one journal development in a very good reputed with funded research. ಎಲ್ಲಾನು ಇದೆ. ಅದು ನಮಗೆ ಗೊತ್ತಾಗಿಲ್ಲ. ಅದರಿಂದ ಇವತ್ತು ನಮ್ಮ ಹೇಳಬೇಕು. ಹೇಳಿದ್ರೆ ನೀವು ಇನ್ನೊಬ್ಬರಿಗೆ ಹೇಳ್ಬೇಕು. ಈ ತರ ಕಡಿಮೆ ಸಂಖ್ಯೆಯಲ್ಲಿ ಇರೋದು ಸಂಸ್ಥೆ ನಾನೇ ನೋಡಿದ್ದೀನಿ. 35 years ಇಂದ ಇಲ್ಲಿ ಹೆವಿ ಇದೆ. ಫಂಡ್ಸ್ ಎಲ್ಲ ಕಡೆಯಿಂದ ಬಂದಿದೆ. AICT, DRDO, okay, and then Karnataka government 1 ಕೋಟಿ 2 ಕೋಟಿ totally more than 4 crores we are having. We got the funds. So now as a students ಮಾಡಿ ಅವ್ರು ಕೆಲವು ಪ್ರಾಜೆಕ್ಟ್ ಮಾಡಿಸಿ ನಮ್ಮ ಸ್ಟಾಫ್ ಮೆಂಬರ್ಸ್ all 50% above are PhD holders. The remaining they are doing no PhD staff members. So ಇಷ್ಟು ಒಳ್ಳೆ ಸ್ಟಾಫ್ ಇದೆ, ಇಷ್ಟು ಲ್ಯಾಬೊರೇಟರಿ ಇದೆ, ಆಧುನಿಕ ಎಲ್ಲ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯ್ತು ನಾವು ಸೈಬರ್ ಸೆಕ್ಯೂರಿಟಿ ಸ್ಟಾರ್ಟ್ ಆಗಿದೆ. It is not only for one branch. Civil student will do a project in cyber security. That's what we are doing. Civil, mechanical, electrical ನೋಡಿದ್ರೆ ಕಂಪ್ಯೂಟರ್ ಓದಿರೋದು interdisciplinary. ಇದು ಹೊಸ ರೂಲ್ಸ್ ಬಂದಿರೋದು BPU ನಲ್ಲಿ ಒಂದು ಬ್ರಾಂಚ್ ನಲ್ಲಿ ಓದ್ತಾ ಇದ್ದಾರೆ. ಇನ್ನೊಂದು ಬ್ರಾಂಚ್ ನಲ್ಲೂ ಯು ಕ್ಯಾನ್ ಸೆಲೆಕ್ಟ್ ಗೈಡ್ ಡೂ ಸಮ್ ಗುಡ್ ಪ್ರಾಜೆಕ್ಟ್. lot of things are available. So ಇದು ನಾವು I wanted to tell you all. Thank you very much. ಅತಿಥಿ ವೇದಿಕೆ ಮೇಲೆ ಆಸನಗಿರುವ ನಮ್ಮ ಜಿಲ್ಲೆಯ ಪ್ರಾಂಶುಪಾಲದ ಅಧ್ಯಕ್ಷರು ಜಿ ಶಿವಣ್ಣ, ಉತ್ತಮ ವಾಗ್ಮಿಗಳು ಹಾಗೂ ಬರಹಗಾರರು ಹಾಗೂ ಯಾವುದೇ ಕೆಲಸ ಮುಂದಾಳತ್ವ ತಗೊಂಡು ನಮ್ಮ ಜಿಲ್ಲೆಯ ಯಾವುದೇ ಕೆಲಸಕ್ಕೆ ಒಬ್ಬರೇ ಮಾಡೋದಿಲ್ಲ, ಎಲ್ಲಾನು ಸಹಯೋಗ ತಗೊಂಡು ಎಲ್ಲಾನು ಸೇರಿಸ್ಕೊಂಡು ಅವರು ಕೆಲಸ ಮಾಡಿ ಎಲ್ಲ ಎಕ್ಸಾಮ್ ಯಾವುದೇ ಕೆಲಸ ಆಗಲಿ ಅಚ್ಚುಕಟ್ಟಾಗಿ ಮಾಡ್ತಾ ಹಾಗೂ ನನ್ನ ನನ್ನ ಸ್ನೇಹಿತರು ಹಾಗೆ ಯಾವುದೇ ಕೆಲಸ ಮಾಡಿ ಸರ್ ಮಾಡಿ ನಾವು ಇರ್ತೀವಿ. ಇದು ಅದೇ ತರ ಅವರ ಒಂದು ಒಳ್ಳೆಯ ಗುಣ. ಇವರನ್ನ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತಾ ಇವರನ್ನ ಸತ್ಕರಿಸಬೇಕೆಂದು ನಮ್ಮ ಕಾರ್ಯದರ್ಶಿಗಳನ್ನ ಕೇಳ್ಕೊಳ್ತೀನಿ. ಸರ್ ಅವರ ಕಾರ್ಯಕ್ರಮದ ನಡೆಸಿಕೊಳ್ಳಲು ಹಗಲು ರಾತ್ರಿ ಶ್ರಮಿಸಿ ಈ ಕಾರ್ಯಕ್ರಮದ ಕನಸಿನ ಕೂಸೆ ನಮ್ಮ ಕಾರ್ಯದರ್ಶ ಕನಸಿನ ಕೂಸಿ ಕಾರ್ಯಕ್ರಮ. ಇವರು ಇಲ್ಲ ನಾವೇನಾದ್ರೂ ಮಾಡಬೇಕು ಜಿಲ್ಲೆಯ ಮಕ್ಕಳಿಗೆ, ಬರೀ ನಮ್ಮ ಕಾಲೇಜಿನ ಮಕ್ಕಳಿಗೆಲ್ಲ, ಜಿಲ್ಲೆಯ ಎಲ್ಲಾ ಕಾಲೇಜಿನ ಮಕ್ಕಳನ್ನು ನಾವು ಕರೆದು ಅವ್ರನ್ನ ಪ್ರೋತ್ಸಾಹಿಸಬೇಕು. ಅವರು ಜೀವನದಲ್ಲಿ ಮುಂದೆ ಬರಬೇಕು, ಅವ್ರು ಏನಾದ್ರು ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಅವರೆಲ್ಲ ಕುತ್ಕೊಂಡು ಒಂದು ಕನಸಿನ ಕೂಸಾದ ಇದನ್ನ ಕಾರ್ಯಕ್ರಮ ರೂಪಿಸಿದ್ರು. ಬರೀ ವಿದ್ಯಾರ್ಥಿಗಳಿಗೆ ಕರೆಯೋದಲ್ಲ, ಆ ಕಾಲೇಜಿನ ಪ್ರಾಂಶುಪಾಲರು ಕರಿಬೇಕು, ಆ ಮಕ್ಕಳಿಗೂ ಕರಿಬೇಕು, ಅವ್ರ ತಂದೆ ತಾಯಿನೂ ಕರಿಬೇಕು. ಅವ್ರು ಕರೆದು ಒಂದು ಒಳ್ಳೆಯ ಸಮಾರಂಭ ಮಾಡಿ ಅವರನ್ನ ಸತ್ಕರಿಸಿ ಜಿಲ್ಲೆಯ ರಾಜ್ಯಾದ್ಯಂತ ಪೇಪರ್ ಅಲ್ಲಿ ಹಾಕ್ಸ್ಬೇಕಂತ ಮನಸ್ಸು ಮಾಡಿ ಅವರ ಕನಸಿನ ಕೂಸೆ ಈ ಟಾಪರ್ಸ್ ಫಂಕ್ಷನ್ ಸಮಾವೇಶ. ಸೊ ಇಂಥ ಧ್ಯೇಯ ವ್ಯಕ್ತಿಗಳ ಹಾಗೂ ಹಗಲು ರಾತ್ರಿ ಯಾವತ್ತೂ ಫೋನ್ ಮಾಡಿ ಯಾವುದೇ ನಮ್ಮ ಕಾಲೇಜಲ್ಲಿ ಸುಮಾರು 200 ಜನ ಕೆಲಸ ಮಾಡ್ತಿದ್ದಾರೆ. ಕೆಲಸ ಯಾರಾದ್ರೂ ಮಾಡ್ಲಿ, ಎಂತ ಕಡಿಮೆ ಕೆಲಸ ಮಾಡ್ಲಿ, ದೊಡ್ಡವರಾಗ್ಲಿ, ಸ್ವೀಪರ್ಸ್ ಆಗ್ಲಿ, ಎಲ್ಲರಿಗೂ ಪ್ರೀತಿಯಿಂದ ಕರೆದು ಮಾತಾಡ್ತಾರೆ. ಅಂತ ಕಾರ್ಯದರ್ಶಿ ಪಡೆದ ನಾವು ನಿಜವಾಗಲೂ ಧನ್ಯರು. ಇಂಥ ಕಾರ್ಯದರ್ಶಿಗಳು ನಮ್ಮ ಉಮರ್ ಇಸ್ಮಾಯಿಲ್ ಖಾನ್ ಸಾಬರ್ ಅವರು. ಇವರು
ನಿಜಕ್ಕೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನಮ್ಮನ್ನ ಪ್ರೋತ್ಸಾಹಿಸುತ್ತಾ ನಮ್ಮೆಲ್ಲರ ನಮ್ಮ ಏಳಿಗೆಗೋಸ್ಕರ ಇವರು ಸಹಾಯ ಮಾಡ್ತಿದ್ದಾರೆ. ಇವರನ್ನ ಪಡೆದ ನಾವು ಧನ್ಯರು. ನಾವು ಈ ನಿಮ್ಮೆಲ್ಲರ ಪರವಾಗಿ ನಮ್ಮ ಅಧ್ಯಾಪಕರ ಪರವಾಗಿ ಇವರನ್ನ ಸತ್ಕರಿಸಬೇಕೆಂದು ಡಾಕ್ಟರ್ ನಮ್ಮ ಕಾಲೇಜಿನ ಪ್ರಾಂಶುಪಾಲ ನೇಸಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್ಗೆ ಸ್ವಲ್ಪ ಆನಂದ ಸರ್ ಅಪ್ಪ ಆಗಲ್ಲ ಬಟ್ ಹೇಳ್ಕೊಂಡು ಬುಧವಾರ ಹೇಳ್ತಾರೆ. ವೇದಿಕೆ ಮೇಲೆ ಆಸೀನಾಗಿರುವ ಮತ್ತಿಬ್ಬರು ಗಣ್ಯ ವ್ಯಕ್ತಿಗಳು ಡಾಕ್ಟರ್ NS ಕುಮಾರ್, ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರು. ಇವರು ಈ ಕಾಲೇಜಿಗೆ ಸಮಾರಂಭಕ್ಕೆ ಹಲವು ರೀತಿಯ ಸಹಾಯ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಧ್ಯಾಪಕರ ಪರವಾಗಿ ಅವರನ್ನ ಸ್ವಾಗತವನ್ನು ಕೊಡ್ತಾ